ನೀರಿಲ್ಲದೆ ಒಣಗಿರುವ ಕಬ್ಬಿನ ಗದ್ದೆಯನ್ನು ಚಿಕ್ಕಮಲಗೂಡು ಗ್ರಾಮದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವೀಕ್ಷಿಸಿದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ಈಗ ಬೆಳೆದಿರುವ ಬೆಳೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿದರು. ಇನ್ನು 3 ದಿನದಲ್ಲಿ ನೀರು ಬಿಡದಿದ್ದರೆ ಬಿಜೆಪಿ ಪಕ್ಷದಿಂದ ಕೆಆರ್ಎಸ್ ಮುತ್ತಿಗೆ ಹಾಕಲಿದ್ದೇವೆ ಎಂದು ಎಚ್ಚರಿಸಿದರು. ಮುಖಂಡರಾದ ಇಂದ್ರೇಶ್, ಸಚ್ಚಿದಾನಂದ, ಅಶೋಕ್ ಜಯರಾಮ್, ಎಚ್ಆರ್ ಅಶೋಕ್ ಕುಮಾರ್, ಸಿದ್ದರಾಮಯ್ಯ, ಸಾದೊಳಲು ಸ್ವಾಮಿ, ಯಮದೂರು ಸಿದ್ದರಾಜು ಭಾಗವಹಿಸಿದ್ದರು. ಈ ಅಮ್ಮಂದು 2 ಎಕರೆ ಜಮೀನು ಕಬ್ಬು ಹಾಕಿದ್ದಾರೆ, ನೀರಿಲ್ಲ, ಒಣಗೋಗ್ಬಿಟ್ಟಿದೆ. ಅಂದರೆ ಈ ಒಂದು ಸ್ಯಾಂಪಲ್ ಅಷ್ಟೇ. ಈ ಥರ ಸಾವಿರಾರು ಎಕರೆಗೆ ನೀರು ಬರದೆ ಬೆಳೆ ನಾಶ ಆದಾಯಿತು. ಆದರೆ ಸರ್ಕಾರ ಕಿವುಡು ರೀತಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದೆ. KRS ಅಲ್ಲಿ ಹಿಂದೆ ಎಲ್ಲ 86 ಅಡಿ ನೀರಿದ್ದಾಗೆಲ್ಲ ಇರೋ ಬೆಳೆಗೆ ನೀರು ಬಿಟ್ಟಿದ್ರಿ. ಇರೋ ಬೆಳೆಗೆ, ಹೊಸ ಬೆಳೆಗಲ್ಲ, ಇರೋ ಬೆಳೆಗೆ. ಒಂದು ಬಾರಿ ಇದನ್ನು ನೀರು ಕೊಟ್ಬಿಟ್ರೆ ಅಟ್ಲೀಸ್ಟು ರೈತನಿಗೆ ಒಂದು ಅರ್ಧ ಮುಕ್ಕಾಲಾದ್ರೂ ಕೂಡ ಕಬ್ಬು ಬೇರೆ ಬೆಳೆಗೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಬರ ವೀಕ್ಷಣೆಗೋಸ್ಕರ ನಾನು ಬಂದಿದ್ದೀನಿ. ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. KRS ಇಂದ ಏನು ಬೆಳೆ ನಿಂತಿರೋ ಬೆಳೆಗೆ, ಹೊಸ ಬೆಳೆಗಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್, ಅದಕ್ಕೆ ನೀರು ಬಿಡಿ. ಇಲ್ಲ 3 ದಿನ ಗಡುವು ಕೊಡ್ತೀರಿ, 3 ಡೇಸ್ ಗಡುವು ಕೊಡ್ತೀರಿ. 3 ದಿನದಲ್ಲಿ ಬಿಟ್ಟು ಮಾಡಿಲ್ಲ ಅಂದರೆ BJPಯಿಂದ ದೊಡ್ಡ ರೀತಿಯಾದಂಥ ಮುತ್ತಿಗೆ, KRSಗೆ ಮುತ್ತಿಗೆ ಹಾಕಿ ನಾವೇ ಗೇಟ್ ಓಪನ್ ಮಾಡಿ ನಾವೇ ನೀರು ಬಿಡೋಕ್ಕೆ ಯೋಚನೆ ಮಾಡ್ತೀವಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗುತ್ತೆ, ನಮ್ಮ ರೈತರು ಮಾತ್ರ ಬೆಳೆ ಬೆಳಿಬೇಡಿ ಅಂತೀರ. ತಮಿಳ್ನಾಡು ರೈತರಿಗೆ ಹೇಳ್ಬೇಕಲ್ಲ ಈ DK ಶಿವಕುಮಾರ್ ಅವರು, ಅಲ್ಲೂ ಬೆಳೆ ಬೆಳಿಬೇಡಿ ಅಂತ. ಆ ಧೈರ್ಯ ಇಲ್ಲ ನಿಮಗೆ. ಅಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡಲ್ಲ ಅಂತ. ಅಧಿವೇಶನ ಏನೇನಕ್ಕೋ ಕರೀತಾರೆ, ಅಧಿವೇಶನ ಕರೆದು ಮೇಕೆದಾಟು ಮಾಡೇ ಮಾಡ್ತೀರಿ ಅಂತ ಹೇಳೋದು ದಮ್ಮಿಲ್ಲ ಇಲ್ಲಿ. ಯಾಕಂದರೆ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ, ತಮಿಳ್ನಾಡಲ್ಲೂ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ. ಇವರಿಬ್ಬರ ಅಡ್ಜಸ್ಟ್ಮೆಂಟಿಂದ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ 3 ದಿನ ಟೈಮ್ ಕೊಡ್ತೀರಿ. KRS ಇಂದ ಇರೋ ಸ್ಟ್ಯಾಂಡಿಂಗ್ ಕ್ಯಾಪ್ ನೀರು ಬಿಟ್ಟಿಲ್ಲ ಅಂದರೆ ನಾವು KRSಗೆ ಮುತ್ತಿಗೆಯನ್ನು, ನಮ್ಮ BJP ವತಿಯಿಂದ ನಾವು ಮುತ್ತಿಗೆಯನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಜಮಾವಣೆ ಮಾಡಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. 15ನೇ